ಬೆಂದಕಾಳೂರು ಅಕ್ಷರಶಃ ಬೆಂದ ಬಿಸಿಯಾದ ಕಾವಲಿ ಆಗ್ತಾ ಇದೆ ಪ್ರತಿದಿನ. ಸಿಲಿಕಾನ್ ಸಿಟಿ ಬೆಂಗಳೂರಲ್ಲಿ ಬಿಸಿಲಿನ ಅಬ್ಬರ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ವಿಪರೀತ ಬಿಸಿಲಿಗೆ ಜನ ತತ್ತರಿಸಿ ಹೋಗ್ತಿದ್ದಾರೆ. ಆರೋಗ್ಯದಲ್ಲಿ ಏರ್ಪೇರಾಗೋದು ಸಾಮಾನ್ಯ ಆಗ್ತಾ ಇದೆ. ಬಿಸಿಲಿನ ಪ್ರಮಾಣ ಹೆಚ್ಚಳದಿಂದ ಹೀಟ್ ಸ್ಟ್ರೋಕ್ ಆಗುವಂತ ಸಾಧ್ಯತೆ ಬಹಳ ಹೆಚ್ಚಾಗಿದೆ. ಹೀಗಾಗಿ ಆರೋಗ್ಯ ಇಲಾಖೆ ಅಲರ್ಟ್ ಆಗಿದೆ. ಆಸ್ಪತ್ರೆಗಳಲ್ಲಿ ಸೂಕ್ತ ವ್ಯವಸ್ಥೆ ಕಲ್ಪಿಸೋದಕ್ಕೆ ಮುಂದಾಗಿದೆ. ರೋಗಿಗಳಿಗೆ ತೊಂದರೆ ಆಗದೇ ಇರುವ ರೀತಿಯಲ್ಲಿ ಕ್ರಮ ವಹಿಸೋದಕ್ಕೆ ಆರೋಗ್ಯ ಇಲಾಖೆ ಸೂಚನೆ ಕೊಟ್ಟಿದೆ. ಆಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ನಿರ್ವಹಣಾ ಕೊಠಡಿಗಳ ವ್ಯವಸ್ಥೆ ಮಾಡಲಾಗ್ತಾ ಇದೆ. ಆರೋಗ್ಯ ಕೇಂದ್ರ, ತಾಲೂಕು, ಜಿಲ್ಲಾಸ್ಪತ್ರೆಯಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ ಮಾಡ್ತಿದ್ದಾರೆ. ಕೇಂದ್ರಗಳಲ್ಲೆಲ್ಲ 2 ಬೆಡ್ ಮೀಸಲಿಡೋದಕ್ಕೆ ಸೂಚನೆಯನ್ನು ಕೊಟ್ಟಿದ್ದಾರೆ. ನೋಡಿ, ಈ ಹೀಟ್ ಸ್ಟ್ರೋಕ್ ವಾರ್ಡ್ ಇವಾಗ ಎಲ್ಲ ಕಡೆನೂ ಮಾಡ್ತಿದ್ದಾರೆ. ಅದರ ಬಗ್ಗೆ ಡೀಟೇಲ್ಸ್ ಹೇಳ್ತಾ ಹೋಗ್ತೀವಿ. ಒಂದೆಡೆ ಬಿಸಿಲಿನ ತಾಪ, ಮತ್ತೊಂದು ಕಡೆ ಮಳೆ ಅಲರ್ಟ್ ಕೂಡ ಇದೆ. ಉಡುಪಿ, ಶಿವಮೊಗ್ಗ ಜಿಲ್ಲೆಗಳಲ್ಲಿ ಮಳೆ ಆಗುವಂತ ಸಾಧ್ಯತೆ. ಬಿಸಿಲಿನಿಂದ ಕಂಗಾಲಾಗಿರೋರಿಗೆ, ಹೈರಾಣಾಗಿರೋರಿಗೆ ಒಂದು ಸ್ವಲ್ಪ ಖುಷಿ ವಿಚಾರ. ಗುಡುಗು ಸಹಿತ ಮಳೆಯೊಂದಿಗೆ ಸಾಧಾರಣ ಮಳೆ ಆಗುವಂತ ಸಾಧ್ಯತೆ ಇದೆ. ಉಡುಪಿ, ಶಿವಮೊಗ್ಗಕ್ಕೆ ಮಾತ್ರ ಇದು. ಆಮೇಲೆ ಈಗ ಬೆಂಗಳೂರಿನಲ್ಲಿ ಹೀಟ್ ಸ್ಟ್ರೋಕ್ ವಾರ್ಡ್ಗಳ ನಿರ್ವಹಣೆಗೆ ಭಾಳಷ್ಟು ಕ್ರಮಗಳನ್ನು ಅನುಸರಿಸಲಾಗ್ತಾ ಇದೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಸುಷ್ಮಿತಾ, ಫೋನ್ ಸಂಪರ್ಕದಲ್ಲಿದ್ದಾರೆ. ಸುಷ್ಮಿತಾ, ಈಗ ಹೀಟ್ ಸ್ಟ್ರೋಕ್ ವಾರ್ಡ್ ನಿರ್ಮಾಣ ಮಾಡೋದೇನೆ ಇಮಿಡಿಯೇಟ್ ಎಫೆಕ್ಟಲ್ಲಿ ಜನರಿಗೆ ಕೂಲ್ ಮಾಡಬೇಕು ಅಂತ ಹೇಳಿ ಆಮೇಲೆ IV ಫ್ಲೂಯಿಡ್ಸ್ ಎಲ್ಲ ಕೊಡ್ತಾರೆ. ಸೊ ಇದಕ್ಕೋಸ್ಕರ ವಹಿಸಿರೋ ಕ್ರಮಗಳೇನು, ಆಮೇಲೆ ಬೆಂಗಳೂರಿನ ಪರಿಸ್ಥಿತಿ ಏನು ಅನ್ನೋದೇ ಆತಂಕ. ಪ್ರಜ್ವಲ, ಈ ಬಾರಿ ರಾಜ್ಯದಲ್ಲಿ ಬಿಸಿಲ ಅಬ್ಬರ ಜೋರಾಗಿದೆ. ಬೆಂಗಳೂರಲ್ಲಿ 36-37 ಡಿಗ್ರಿ ಸೆಲ್ಸಿಯಸ್ ಉಷ್ಣಾಂಶ ದಾಖಲಾಗ್ತಾ ಇದ್ರೆ, ಉತ್ತರ ಒಳನಾಡು ಭಾಗದಲ್ಲಿ ಈಗ ಆಲ್ರೆಡಿ 45-47 ಡಿಗ್ರಿವರೆಗೂ ಕೂಡ ಉಷ್ಣಾಂಶ ಏರಿಕೆ ಆಗಿದೆ. ಹೀಗಾಗಿ ಉಷ್ಣಾಂಶ ಏರಿಕೆ ಆದಂತಹ ಪರಿಣಾಮವಾಗಿ ಹೀಟ್ ಸ್ಟ್ರೋಕ್ ಆಗುವಂತಹ ಸಾಧ್ಯತೆ ಇದೆ. ಹಾಗೆ ಈ ಒಂದು ಬೇಸಿಗೆ ಕಾಲದಲ್ಲಿ ಸಾಮಾನ್ಯವಾಗಿ ಜನರಿಗೆ ನಾನಾ ಆರೋಗ್ಯ ಸಮಸ್ಯೆ ಕೂಡ ಕಾಣಿಸ್ಕೊಳ್ಳುತ್ತೆ. ಹೀಗಾಗಿ ಯಾವುದೇ ರೀತಿ ಬರುವಂತಹ ರೋಗಿಗಳಿಗೆ ತೊಂದರೆ ಆಗಬಾರ್ದು ಅಂತ ಹೇಳಿ ಇವಾಗ ಆಲ್ರೆಡಿ ಆರೋಗ್ಯ ಇಲಾಖೆ ಎಚ್ಚರಿಕೆಯನ್ನ ವಹಿಸಿರುವಂತದ್ದು. ಪ್ರಮುಖವಾಗಿ ತಾಲೂಕು ಆಸ್ಪತ್ರೆ, ಸಮುದಾಯ ಕೇಂದ್ರ, ಜಿಲ್ಲಾಸ್ಪತ್ರೆಗಳಲ್ಲಿ ಹೀಟ್ ಸ್ಟ್ರೋಕ್ ಕಂಟ್ರೋಲ್ ರೂಮ್ ಗಳನ್ನ ಸ್ಥಾಪನೆ ಮಾಡಬೇಕು, ಜೊತೆಗೆ ಬೆಡ್ ಗಳನ್ನ ಮೀಸಲಿರಿಸಬೇಕು ಅಂತ ಹೇಳಿ ಇವಾಗ ಆಲ್ರೆಡಿ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇದ್ರ ಜೊತೆಗೆ ಅಗತ್ಯ ಔಷಧಿಗಳೇನಿದೆ ಅವೆಲ್ಲವನ್ನು ಕೂಡ ಸಂಗ್ರಹ ಮಾಡಿಟ್ಕೊಳ್ಬೇಕು. ಜೊತೆಗೆ ಬರುವಂತಹ ರೋಗಿಗಳಿಗೆ ಯಾವ ರೀತಿಯಲ್ಲಿ ಚಿಕಿತ್ಸೆ ಕೊಡಬೇಕು ಅಂತ ಹೇಳಿ ತರಬೇತಿಯನ್ನು ಕೂಡ ಸಿಬ್ಬಂದಿಗೆ ನೀಡಬೇಕು ಅನ್ನುವಂತಹ ಸೂಚನೆಯನ್ನು ಕೂಡ ನೀಡಲಾಗಿದೆ. ಇದ್ರ ಜೊತೆಗೆ ಪ್ರತಿಯೊಂದು ಆಸ್ಪತ್ರೆಯಲ್ಲೂ ಕೂಡ ORS ಕೌಂಟರ್ ಗಳನ್ನ ಸ್ಥಾಪಿಸಬೇಕು ಅಂತ ಹೇಳಿ. ಯಾಕಂತ ಹೇಳಿದ್ರೆ ಈ ಒಂದು ಬಿಸಿಲಿನ ಸಮಯದಲ್ಲಿ ವೇಗವಾಗಿ ಸುಸ್ತಾಗುವಂತಹ ಸಾಧ್ಯತೆ ಇದೆ, ಹಾಗೆ ಬಾಡಿ ಡಿಹೈಡ್ರೇಷನ್ ಆಗುತ್ತೆ. ಸೊ ಹೀಗಾಗಿ ORS ಕೌಂಟರ್ ಗಳನ್ನ ಸ್ಥಾಪಿಸೋದ್ರಿಂದಾಗಿ, ORS ದ್ರಾವಣವನ್ನ ನೀಡೋದ್ರಿಂದಾಗಿ ಇನ್ಸ್ಟೆಂಟ್ ಎನರ್ಜಿ ಬರುತ್ತೆ. ಸೊ ಹೀಗಾಗಿ ಎಲ್ಲಾ ಆಸ್ಪತ್ರೆಗಳಲ್ಲೂ ಕೂಡ ORS ಕೌಂಟರ್ ಗಳನ್ನ ಸ್ಥಾಪನೆ ಮಾಡಬೇಕು ಅನ್ನುವಂಥದ್ದನ್ನ ತಿಳಿಸಲಾಗಿದೆ. ಜೊತೆಗೆ ಹೀಟ್ ರಿಲೇಟೆಡ್ ಯಾವೆಲ್ಲ ಸಮಸ್ಯೆಗಳು ಕಾಣಿಸ್ಕೊಳ್ಳುತ್ತೆ ಅದ್ರ ಬಗ್ಗೆ ಜನರಲ್ಲಿ ಅರಿವನ್ನ ಸಿಬ್ಬಂದಿ ಮೂಡಿಸಬೇಕು, ವೈದ್ಯರು ಮೂಡಿಸಬೇಕು ಅಂತಲೂ ಕೂಡ ಇವಾಗ ಸೂಚನೆಯನ್ನ ಕೊಟ್ಟಿರುವಂತದ್ದು. ಯಾವುದೇ ರೀತಿಯಲ್ಲೂ ಕೂಡ ವೈದ್ಯರಿಗೆ ಈ ಒಂದು ಸಮಯದಲ್ಲಿ ರಜಕ್ಕೂ ಕೂಡ ಅವಕಾಶ ಇಲ್ಲ. ಎಲ್ಲರೂ ಕೂಡ ಕಡ್ಡಾಯವಾಗಿ ಆಸ್ಪತ್ರೆಗೆ ಹಾಜರಾಗಬೇಕು, ಕರ್ತವ್ಯದಲ್ಲಿ ನಿರತರಾಗಬೇಕು ಅಂತ ಹೇಳಿ ಸೂಚನೆಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ ಜನರು ಕೂಡ ತಮ್ಮ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ವಹಿಸೋದು ಅತಿ ಮುಖ್ಯ ಆಗುತ್ತೆ. ಈ ಒಂದು ಸಮಯದಲ್ಲಿ ಹೆಚ್ಚು ನೀರು ಹಾಗೆ ನೀರಿನ ಅಂಶ ಹೊಂದಿರುವಂತಹ ಆಹಾರ ಪದಾರ್ಥಗಳನ್ನ ಸೇವಿಸಿದ್ರೆ ಈ ಒಂದು ಬಿಸಿಲಿನಿಂದ ನಾವು ನಮ್ಮ ಆರೋಗ್ಯವನ್ನು ಕೂಡ ಕಾಪಾಡ್ಕೊಳ್ಬಹುದಾಗಿದೆ. ಪ್ರಜ್ವಲ. ಫೈನ್ ಸುಷ್ಮಿತಾ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗೆ.